ನಾವೇ ಕಿತ್ಕೊಬಂದು ಕಟ್ಟಬೇಕು ಅಂತ ತುಂಬಾ ಆಸೆ. ಕತ್ತಲಲ್ಲಿ ಥಿಯೇಟ್ರಲ್ಲಿ ನೋಡ್ತಾರಲ್ಲ ಮೂವಿ ಆ ಥರ. ಕತ್ತಲಿಂದ ಬೆಳಕಿನೆಡೆಗೆ ನೋಡು ಎಷ್ಟು ಚೆನ್ನಾಗಿ ಬರ್ತೈತಿ ಇವಾಗ. ಇವತ್ತು ಹೋಟೆಲ್ನಿಂದ ತಿಂಡಿ ತಂದಿದ್ದೀವಿ. ಅಮ್ಮ ನೋಡಿದ್ರೆ ಬೈತಾಳೆ ಅಂತ ನೀರು ಹೊರತಾವಳೆ. ಚೆನ್ನಾಗಿತ್ತು. ತುಂಬಾ ಒಳ್ಳೆ ಮೂವಿನೇ. ನಾನು ಓದಿದ್ದೆ ಕಮೆಂಟ್ನ. ಹೌದಾ? ನೋಡಿ ನಮ್ಮ ಶ್ರೀಮತಿಯವರು ಹೂವು ಕಟ್ತಾವ್ರೆ. ಮೇಡಮ್ ಹೂವು ಕಟ್ಟೋದು ಹೇಳ್ಕೊಡ್ರಿ, ಯಾಕಂದ್ರೆ ಗೊತ್ತಿಲ್ದವ್ರು ತಿಳ್ಕೊತಾರೆ ಹೆಂಗೆ ಕಟ್ಟೋದು. ಗೊತ್ತಿರ್ತೈತೇಳಪ್ಪ ಎಲ್ಲರಿಗೂ. ಕೆಲವ್ರಿಗೆ ಗೊತ್ತಿರಲ್ಲ. ಹೆಂಗೆ ಅಂದರೆ ಇಲ್ಲಿ ಕಾಕಡ ಹೂವು ತಾನೇ, ಮತ್ತೆ ಕನಕಾಂಬರ ಹೂವು. ಒಂದು ಹೂವು ಇನ್ನೊಂದು ಹೂವು ಆ ಕಡೆ ಒಂದು ಹೂವು ಈ ಕಡೆ ಈ ತರ ಇಕ್ಬೇಕು. ಹಿಂಗೆ ಒಂದ್ ಸುತ್ತ ಹಿಂಗ ಹಾಕ್ಬೇಕು. ಆಮೇಲೆ ಹಿಂಗ್ ತಗೊಂಡು ಹಿಂಗೆ ಎಳ್ದು ಹಿಂಗ ಹಾಕಿದ್ರೆ ಲಾಕ್ ಆಗ್ತದೆ. ದೇವ್ರನೇ ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸಲ ಹೇಳಿ. ಹಿಂಗೊಂದು ಹೂವು ತಗೋಬೇಕು. ಈ ಕಡೆ ಹಿಂಗ್ ಇಡ್ಬೇಕು ತೊಟ್ಟು. ಇದನ್ನ ಹಿಂಗೊಂದ್ ಸುತ್ತಬೇಕು. ಇದ್ರ ಮಗ್ಳಿಗೆ ಹಿಂಗ್ ಎಳ್ಕೊಂಡ್ ಬಿಗ್ಗೆಗೆ ಎಳ್ಕೊಂಡ್ ಸುತ್ತಬೇಕು. ಜಾಸ್ತಿ ಬಿಗ್ಗೆಗೆ ಎಳ್ಕೊಂಡ್ರೆ ದಾರ ಹೂವು ಕಟ್ ಆಗ್ತೈತಿ. ಇದು ಹಿಂಗೊಂದ್ಸರಿ ತಗೊಂಡ್ ಹಿಂಗ್ ಎಳ್ಕೊಂಡ್ರೆ ಹಿಂಗ್ ಬರುತ್ತೆ. ಹಿಂಗೆ ಹಿಂಗ್ ತಗೊಂಡ್ ಹಿಂಗ್ ಒಬ್ಬೊಬ್ರು ಒಂದೊಂದ್ ತರ ಕಟ್ತಾರೆ. ನಾನು ಹಿಂಗೆ ಕಟ್ಟೋದು. ಹಿಂಗೆ ಹೇಳಿದ್ರೆ ಲಾಕ್ ಆಗ್ತೈತೆ. ಹೌದಾ? ಅದ್ರಲ್ಲ ನಂಗೆ ಇನ್ನೊಂದು ಏನ್ ಆಸೆ ಗೊತ್ತಾ? ನಾವೇ ಗಿಡ ಹಾಕಿ ನಾವೇ ಹೂ ಬೆಳೆದು ನಾವೇ ಕಿತ್ಕೊಬಂದು ಕಟ್ಟಬೇಕು ಅಂತ ತುಂಬಾ ಆಸೆ ಐತೆ. ಇದು ತಗೊಬಂದಿದ್ದು ಹೊರಗಡೆ ಅಂಗಡಿನಲ್ಲಿ ತಂದು ಕಟ್ತಾ ಇರೋದು ನಾವೇನೆ. ಇನ್ನೊಂದು ಸ್ವಲ್ಪ ದಿನ ಎಲ್ಲ ಥರ ಹೂವಿನ ಗಿಡನೂ ಬೆಳೆಯೋಣ. ಅಲ್ಲಿ ಅಕಸ್ಮಾತ್ ಹೂವು ಮುಡ್ಕೊಂಡಾಗ ಹಿಂಗೆ ಗೊತ್ತಿಲ್ಲದೆ ಯಾರಾದರೂ ಹಿಂಗೆ ಕಟ್ಟಿರ್ತಾರೆ ಹೂವನ, ಈ ಥರ ಹೂವು ಮುಡ್ಕೊಂಡಾಗ ಹುಳ ಏನಾದರೂ ಕಿವಿ ಒಳಗೆ ಹೋದ್ರೆ ಏನು ಗತಿ? ಏನು ಮಾಡಕ್ಕಾಗಲ್ಲ. ಹೋಗ್ತೈತಾ ಕಿವಿ ಒಳಗೆ? ಗೊತ್ತಿಲ್ಲ ನನ್ಗೂನು. ಆದ್ರೆ ಹೂವು ಕಟ್ಟುವಾಗ ನೋಡಿ ಏನಾದ್ರು ಹೂವು ಇದ್ರೆ ಆ ಥರ ಹುಳ ಇದ್ರೆ ತೆಗ್ದಾಕ್ತಾರೆ ಹೂವನ. ಫಾಸ್ಟಾಗಿ ಕಟ್ಟೋರು ಹಂಗೆ ಮಾಡ್ತಾರೆ, ಸುಮ್ಮನೆ ಕಟ್ತಾರೆ. ಎಷ್ಟೇ ಫಾಸ್ಟಾಗಿ ಕಟ್ಟಿದ್ರು ಹುಳ ನೋಡಿದ್ರೆ ತೆಗ್ದಾಕ್ತಾರೆ. ಅಲ್ಲ ನೋಡಿದ್ರೆ ತೆಗ್ದಾಕ್ತಾರೆ, ಕಾಣ್ಬೇಕಲ್ಲ ಅವ್ರಿಗೆ ಫಾಸ್ಟಾಗಿ ಕಟ್ಟೋರಿಗೆ. ಕಾಣಿಸ್ತೈತೆ. ಇವಾಗ ನನಗೆ ಕಾಣಿಸಿಲ್ವಾ? ಏನು ನಿಧಾನಕ್ಕೆ ನೋಡ್ಕೊಂಡು ಕಟ್ತಿದ್ಯಾ? ಬೇರೆ ಹೂವು ಕಟ್ಟೋರು ಹೂವು ಮಾರೋರು ಹೆಂಗೆ ಕಟ್ತಾರೆ? ಎಲ್ಲಾರು ಹಂಗೇನಪ್ಪ ಕಟ್ಟೋದು, ತೆಗ್ದಾಕ್ತಾರೆ. ಗೊತ್ತಾಗ್ತೈತೆ ಅವ್ರಿಗೆ ಅವಾಗ್ಲೇ. ಏನು ಮಾಡ್ತಿದ್ದೀರಾ ಮೇಡಮ್ ಅವ್ರು? ಇನ್ನು ಹೂವು ಕಟ್ಟೋದು ಮುಗ್ದಿಲ್ವಾ? ನಿಮ್ಮ ಮಗಳಿಗೆ ಮೊಬೈಲ್ ಕೊಟ್ಬಿಟ್ಟಿದ್ಯಾ ಮೊಬೈಲ್ ನೋಡೋದಕ್ಕೆ? ಮೊಬೈಲ್ ಕೊಟ್ಟಿಲ್ಲ, ಮೂವಿ ನೋಡ್ತಾ ಇದೀವಿ. ಮೂವಿ ಸಂಜೆ ತಾನೇ ನೋಡೋದು, ರಾತ್ರಿಗೆ. ಇವತ್ತು ಸ್ಯಾಟರ್ಡೆ ಮೂವಿ ಟೈಮ್ ರಾತ್ರಿಗೆ. ಮೊನ್ನೆ ಯಾವ್ದೋ ಒಂದು ಮೂವಿ ನೋಡಿದ್ವಿ, ಅರ್ಧ ನೋಡಿ ಮಲಗಿದ್ದು ಜಾನೆ. ಅದಕ್ಕೆ ಅದೇ ಮೂವಿನೇ ಮತ್ತೆ ರಿಪೀಟ್ ನೋಡ್ತಾ ಇದೀವಿ. ಹೌದಾ? ರಿಪೀಟ್ ಅಲ್ಲ, ಅದು ಕಂಪ್ಲೀಟ್ ಮಾಡ್ತಾ ಇದೀವಿ. ಹೌದಾ? ಇದಾಗ ಸ್ಕ್ರೀನ್ ಎಳಿದಂಗೆ ಹಿಂಗೆ ಕತ್ಲಾಗೆಲ್ಲ ಇಟ್ಕೊಂಡಿದ್ರು. ಸ್ಕ್ರೀನ್ ಎಳೆಯತ್ತಾನೆ. ಚೆನ್ನಾಗಿ ಕಾಣಿಸಲ್ಲ ಮೂವಿ. ಹೌದಾ? ಓ ಅದಕ್ಕೆ. ಓ ಫುಲ್ಲು ಕತ್ಲಲ್ಲಿ ಥಿಯೇಟ್ರಲ್ಲಿ ನೋಡ್ತಾರಲ್ಲ ಮೂವಿ ಆ ಥರ. ಸ್ಕ್ರೀನಲ್ಲಿ ಅದಕ್ಕೂ ಸ್ವಲ್ಪ ಬೆಳಕು ಬರ್ತೈತೆ, ಆದ್ರೂ ಪರವಾಗಿಲ್ಲ. ಅದು ಎದುರು ಬಿಸ್ಲಲ್ವಾ, ಬಂದೇ ಬರ್ತೈತೆ. ಕತ್ತಲಿಂದ ಬೆಳಕಿನೆಡೆಗೆ ಎಷ್ಟಾಯ್ತಮ್ಮ ಹೂವು? 3 ಮೊಳ ಐತಿ. 3 ಮೊಳ. ಎಷ್ಟು? 1/4 kg ತಂದಿದ್ದು? 100 ಗ್ರಾಮ್? 1/4 kg ಇರ್ಬೇಕು. 100 ಗ್ರಾಮ. 100 ಗ್ರಾಮಲ್ಲಿ 3 ಮೊಳ ಆಗೈತೆ. ಅಂದರೆ ಜಾಸ್ತಿ ಕೊಟ್ಟವ್ರು ಅವರು ಹೂವಿನ ಮಾರ್ಕೆಟ್ ಮಂಡಿನಲ್ಲಿ. ಇದು ಕನಕಾಂಬರ ಹೂವು ಕಲ್ಲರ್ಗೆ ಅಂತ ಕೇಳಿದ್ದವು. ಕಲ್ಲರ್ಗೆ ಹಾಕಿ ಇಷ್ಟು ಹೆಚ್ಚಾಗೈತೆ. ಅಂದರೆ ಇದು ಕಲರ್ ಒಂದೇ ಹೂವು ಕಲರ್ ಬಿಳಿ ಇರುತ್ತಲ್ಲ, ಚೆನ್ನಾಗಿರಲ್ಲ. ಮಧ್ಯೆ ಮಧ್ಯೆ ಕಲರ್ ಕಲ್ಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಮಳ್ಳೆ ಹೂವು, ದುನ್ಮಲ್ಗೆ ಹೂವು, ಕಾಕ್ಟ ಹೂವು ಏನೇ ಕಟ್ಟಿದ್ರು ಕಲ್ಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಆದ್ರೆ ಕನಕಾಂಬರ ಹೂವಕ್ಕೆ ಕಲ್ಲರ್ ಹಾಕಿದ್ರೆ ಚೆನ್ನಾಗಿರಲ್ಲ. ಕನಕಾಂಬರ ಹೂವು ಮಾತ್ರ ಕನಕಾಂಬರ ಹೂವನೇ ಕಟ್ಬೇಕು. ಇದಕ್ಕೆ ಬೇರೆದಕ್ಕೆಲ್ಲ ಕಲರ್ ಕಲ್ಲರ್ ಹಾಕ್ಬೇಕು. ನಾವು ಒಂದ್ ಮೊಳ ಹೂವು ತಗೋತೀವಿ ಅಂದ್ರು 50 ರೂಪಾಯಿ. 50 ಇರಲ್ಲ, ಈಗ 30 ರೂಪಾಯಿ. ಏನಮ್ಮ ಜಾಣೆ? ಏನಮ್ಮ ಮಕ್ಕಳೇ? ಏನಪ್ಪ? ಏನು? ಹೌದಾ? ಇಲ್ಲಿ ಅಲ್ಲಿ ಗಿಡಗಳಿದ್ದಾವಲ್ಲ, ಸಡೆ ಗಿಡ. ಗಿಡ ಮಧ್ಯದಲ್ಲಿ ನವಿಲು ಹೋಗ್ತಾ ಇತ್ತು. ಯಾವ ನವಿಲು? ಯಾವ್ದ ಹೆಣ್ಣು ಗಂಟ ಕಾಣ್ತಿತ್ತು. ಬಾಲ ಉದ್ದ ಇದ್ರೆ ಗಂಡು, ಬಾಲ ಉದ್ದ ಇಲ್ಲ ಅಂದ್ರೆ ಗರಿ ಬಿಟ್ಟಿಲ್ಲ ಅಂದ್ರೆ ಹೆಣ್ಣು. ಅದು ಗರಿ ಬಿಟ್ಟಿ ಅಂದ್ರೆ ಗೊತ್ತಾಗಲ್ಲ ಬಿಡು. ನವಿಲ್ ಗರಿ ಉದ್ದ ಇರ್ತದ್ರ, ನವಿಲ್ ಗರಿ ತಗೊಂಡು. ಹೌದಾ? ಹಾಗಾದ್ರೆ ಅದು ಗಂಡು. ಏನಾಗ ಡ್ಯಾನ್ಸ್ ಮಾಡ್ತಿದ್ಯಾ? ನಾಟ್ಯ ಮಯೂರಿ. ಬಾಯ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ನೀರು ಹಾಕೋದಕ್ಕೆ ಬರೀ ಕೈಯಲ್ಲಿ ಹೋದ್ರೆ ನೀರು ಹಾಕ್ಬಿಡ್ತೀಯಾ? ನೀರು ಬೇಡವಾ? ನೀರು ತಗೊಂಡೋಗಿ ಬಾ.
ಬಕೆಟಲ್ಲಿ ತಗೊಂಡೋಗಿ ಬಾ ನೀರು. ಬಕೆಟ್ ಅಲ್ಲ. ಇನ್ನೇನು ಆನ್ ಮಾಡಿ ನಲ್ಲಿ ತುಂಬ್ಕೊಳ್ಳಿ. ಹಾಂ ಆನ್ ಮಾಡು ಪೂರ್ತಿನ ಬಕೆಟ್ನ ತುಂಬ್ಕೊಳ್ಳಿ. ನಾನು ಬೇಕಾದ್ರೆ ತಗೊಂಡೋಗಿ ಇಕ್ಕೊಡ್ತೀನಲ್ಲಿ, ಬೇಕಾದ್ರೆ ಒಯ್ಯುವಂತೀನಿ ಆಮೇಲೆ. ತುಂಬ ಇದ್ದು ಬಿಡಮ್ಮ, ಸಾಕು ಎತ್ಕೊಂಡು ಹೋಗಕ್ಕಲ್ಲ ಮಗನೇ. ಆಫ್ ಮಾಡು ಆಫ್ ಮಾಡು ಆಫ್ ಮಾಡು ಆಫ್ ಮಾಡು. ನೀರು ವೇಸ್ಟ್ ಮಾಡಬಾರ್ದು. ನೀಟಾಗಿ ಹೋಗ್ಬೇಕು. ಹಾಂ ಹಂಗೆ ಒಂಥರ ಮಳೆ ಬಂದಂಗೆ ಹೋಯ್ತೈತಲ್ಲ, ಚೆನ್ನಾಗೈತೆ. ಮುಂದಕ್ಕನ ಕೈ ಸಿಗಲ್ವ ಒಯ್ಯೋದಕ್ಕೆ. ಈ ಮೇಲೆ ಕಾಲಿಕ್ಕ ಬದಿನ ಮೇಲೆ ಸೆಂಟ್ರಲ್ಲಿ. ಹಾಂ ಹಂಗೆ ಅಲ್ಲಿಟ್ಕ. ಹಾಂ ಅಲ್ಲಿ ಕಾಲಿಕ್ಕೊಂಡು ಒಯ್ಯಿ. ಇರಲಿ ಬಿಡು, ಅದೊಂದು ತೊಟ್ಟು ನೀರು ಇದ್ರೆ ಏನಾಗಲ್ಲ, ಒಯ್ಯಿ ತುಂಬ್ಕೊಂಡು. ಅದು ಅರಿಗ್ನಾಗ ಹಂಗೆ ನೀರು ನಿಲ್ತೈತೆ, ಸೆಂಟ್ರಾಗ ಇದಾಗಲ್ಲ. ಒಯ್ಯಿ ಹೇಳ್ತೀನಿ. ಸಾಕ ಮಡಿಗೆ, ಇನ್ನೊಂದು ಮಡಿಗೆ ಒಯ್ಯಿ. ಎಲ್ಲ ಒಂದಕ್ಕೆ ಒಯ್ತಾನೆ ಇರು. ಒಯ್ದಿದೆಯಲ್ಲ ಅದಾಗಲೇ ಫಸ್ಟ್ಗೆ ಬಾ. ನಿನಗೆ ಆಟ ಆಡ್ತಿದ್ಯಾ, ನೀನು ನೀರು ಹೋಯ್ತಿಲ್ಲ ನನಗೆ ಗೊತ್ತು. ನೀನು ನೀರು ಯಾಕೆ ಬಂದಿಲ್ಲ, ಆಟ ಆಡಕ್ಕೆ ಬಂದಿರೋದು ನನಗೆ ಗೊತ್ತು. ಹಾಂ ಇದು ಜಾಸ್ತಿ ಹುಟ್ಟಿರೋದು. ಇದು ಏನು ಗೊತ್ತಾ, ಇದನ್ನ ಏನಂತಾರೆ, ಮೆಂತ್ಯ. ಮೆಂತ್ಯ ಒಂತಾಗಿ ಇಟ್ಕೊಂಡು ಹೋಗ್ಬೇಕು, ಹಿಂದೆ ಮುಂದೆ ಆಡಿಸ್ಬಾರ್ದು. ಈಗ ಆ ಕಡೆ ಲಾಸ್ಟಲ್ಲಿ ಒಯ್ದಿದ್ಯಾ ನೋಡು, ಆ ಕಡೆ ಅಲ್ಲಿ ಮುಂದೆ ತಗಲ್ಲ. ಇಲ್ಲಿ ಬಾ, ಇಲ್ಲಿ ಅಲ್ಲಲ್ಲ, ಇಲ್ಲಿಟ್ಕೊ. ಇಲ್ಲಿ ನೋಡಿ, ಇಲ್ಲಿ ಒಯ್ದಿದ್ಯಾ, ಇಲ್ಲೋಗಿ ನೋಡು. ಆ ಕಡೆ ಎಲ್ಲ ನೆಂದಿಲ್ಲ. ಈ ಮೂಲೆಗೆ ಒಯ್ಯಿ ಇವಾಗ. ಅಯ್ಯೋ ನಾನು ನೋಡಿ ತುಳಿಬಿಡ್ತೆ. ತಗ ಇಡ್ಕ. ಇವಾಗ ಆ ಮೂಲೆಗೆ ಇಟ್ಕೊಂಡು ಒಯ್ಯಿ. ಒಯ್ಯಿ. ನಮ್ಮ ಜಾಣೆ ಮಗಳು ಒಂದು ಬಕೆಟ್ ನೀರು ಖಾಲಿ ಮಾಡಿದ್ಲು. ಅಂದರೆ ನೀರು ಒಯ್ಯೋದು ಇನ್ನೂ ಐತೆ. ನಾನು ತಗೋತೀನಿ, ಹೋಗಿ ಅಲ್ಲೇ ನೀರು ಅಲ್ಲೇ ಇರೋಗು. ನೀರು ತುಂಬ್ಕೊಬತ್ತೀನಿ. ಇನ್ನೊಂದು ಬಕೆಟ್ ನೀರು ತಗೊಂಡೋಗಿ ಕೊಡಬೇಕು. ನೀರು ಒಯ್ತಾಳೆ. ಮಗಳೇನು ಮಾಡ್ತಾಳೆ ನೋಡ್ರಿ. ಏನು ಮಾಡ್ತಿದ್ಯಾ ಮೇಡಮ್? ಹಾಂ ಮಣ್ಣಲ್ಲಿ ಆಟ ಆಡ್ತಿದ್ಯಾ? ಆಟಾಡು. ಜಗ್ಗು ಜರಡಿ ನಿನಗೆ ಕೊಟ್ಟಿದ್ದೀನಿ, ನೀನೇನು ಮಾಡಿದೆ? ಹಾಂ ನನ್ನೇ ಕೇಳ್ತೀಯಲ್ಲ. ಅಲ್ಲಿಗಿಡ್ಬೇಕಲ್ವ ಬಕೆಟ್? ಆ ಕಡೆ ತೆಗಿ, ಆ ಕಡೆನೇ ತಗೋಬತ್ತೀನಿ ಬಕೆಟ್ನ. ಓಹೋ ನಮ್ಮ ಮೇಡಮ್ ಅವ್ರು ಕಾಫಿ ಇಲ್ಲಿಗೆ ತಗೋಬತ್ತವ್ರು ಇವತ್ತು. ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಲ್ಲ ಅಪ್ಪ ಅಮ್ಮ. ಕೆಲಸ ಮಾಡ್ತಿರೋದು ಇಲ್ಲಿ ಅವರು, ನಿಮ್ಮ ಮಗಳು ನಕ್ಷತ್ರ ವರ್ಷ ಅವರು. ಇದು ಯಾವುದೋ ಸೊಪ್ಪು ಚೆನ್ನಾಗಿ ಬಂದೈತೆ. ಮೆಂತ್ಯನೂ ಸಖತ್ತಾಗಿ ಬಂದೈತೆ. ಆ ಸೊಪ್ಪು ಬಂದೈತೆ. ಇದು ಯಾವ್ದು ಎಲ್ಲ ಸೊಪ್ಪು ಬಂದೈತೆ. ಇದು ಯಾವ್ದೋ ಕೊತ್ತಂಬರಿ ಸೊಪ್ಪು ಒಂದು ಉಟ್ಲೇ ಇಲ್ಲಮ್ಮ. ಇದು ಅದು ಇನ್ನೊಂದು ಯಾವ್ದು ಯಾವುದು? ಇದು ಆ ಕಡೆ ಮಡಿಯಿಂದ ಎರಡನೇ ಸಾಕು ಮಗಳೇ, ಎಲ್ಲ ಬೇರ್ ಬಿಟ್ಕತೈತೆ. ಬೇರ್ ತೇಲ್ತೈತೆ ಮೇಲೆ. ಜಲ್ದಿ ಇಟ್ಕೋಬೇಕಾ? ಕೈ ನೋವು ಬಂತಾ? ಇರು, ಕಾಫಿ ಕುಡಿಯೋಕೆ ಬಿಡ್ತೇ ಇಲ್ವಾ? ನೋಡು ಮಗಳೇ, ಕಾಫಿ ಕುಡಿಬೇಕು ನಾನು. 5 ನಿಮಿಷ ಬ್ರೇಕ್ ಬೇಕು. ಇಂಥವು ಮಾಡೋದೇನಪ್ಪ? ಆಟ ಆಡ್ತಿದ್ವಿ ಬಿಡು. ಏನು ಚೆನ್ನಾಯ್ತು ಮಗಳೇ ಆಟ ಹುಡುಗ ಆಟವೋ, ನಿಮ್ಮ ಜಾಣೆ ಮಗಳ ಆಟವೋ. ಏನು ಮಾಡ್ತಾವ್ರಮ್ಮ ಮಗಳು? ಏನು ಪಜಲ್ಲ? ವರ್ಡ್ಸ್ ಹುಡುಕದ ಅದರಲ್ಲಿ ಹೆಂಗೆ ಹುಡುಕೋದು? ಒಂದು ಹುಡ್ಕೊಂಡು ನೋಡಿ ನಿಮಗೆ. ತೆಗಿ, ನಾನು ಹುಡುಕ್ದೆ. ಯಾವುದು? ಹೋಗ್ಬಿಡ್ತೈತ್ಲೋ. ಕೈ ತೆಗಿ ಮಗಳೇ, ನನ್ನ ಸ್ಪೆಲ್ಲಿಂಗ್ ಗೊತ್ತಾಗದ್ ಬೇಡವಾ? ಇಟ್ಕೋ ಹಿಂಗೆ. ಅಮ್ಮ ಅವಳಿಗೆ ತಲೆ ಬಸ್ ಫಸ್ಟ್ ಜಡೆ ಹಾಕು. ಇಲ್ಲಿ MIL ನಾನು ಹೇಳಿಲ್ವಾ, ಅದನ್ನ ನೋಡಿದ್ದೆ ನಾನು. ತಲೆ ಬಾಚು ಅಂದ್ರೆ ಅಮ್ಮ ಮಗಳು ಆಟ ಆಡ್ಕೊಂಡು ಕೂತಿದ್ರ. ಹೋಯ್ತು ಹೋಗು. ನೋಡಿದೆ ತೋರಿದ್ದೆ. ತಲೆ ಬಾಚ ಮತ್ತೆ ಯಾಕೆ ಅವಳಿಗೆ? ಇರು ಒಂದ್ ನಿಮಿಷ ಆಗ್ತೀನಿ. ನೀನ್ ಮಾತಾಡಿಸ್ಬೇಡ, ಸುಮ್ಮನೆ ಇರೋ ಒಂದ್ ನಿಮಿಷ. ಹಾಯ್, ಮತ್ತೊಂದ್ಸಲ ಎಲ್ರಿಗೂ ನಮಸ್ಕಾರ. ಏನು ಗೊತ್ತಾ, ನಿನ್ನೆ ಶನಿವಾರ ಸಂಜೆ ಮುಗೀತು. ಅವತ್ತು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಸಂಜೆ ಆದಮೇಲೆ ಮತ್ತೆ
ನೈಟು ಒಂದು ಮೂವಿ ನೋಡಿಕೊಂಡು ಮಲ್ಕೊಂಡ್ವಿ. ಮತ್ತು ಇವತ್ತು ಭಾನುವಾರ ಬೆಳಿಗ್ಗೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ರಿ, ಹಾಂ, ಈ ಕಡೆ ಬಾ, ಅಮ್ಮ ಮಗಳು ಜೊತೆಲಿ ಕೂತ್ಕೊಳ್ರಿ. ನಾನು ಬರ್ತೀನಿ. ನಾನೆಲ್ಲಿ ಕೂತ್ಕೊಳ್ಳಿ? ನೀರು ತಗೋಬರ್ತೀನಿ ನಾನು. ಹ್ಞೂ, ಮಗಳೇ ನೋಡಲ್ಲಿ, ನೀವು ಅಮ್ಮನ ತಲೆ ನೋಡು. ನಿನ್ನ ಕ್ಲಿಪ್ ತಗೊಳಕಂಡೆ ನೋಡು. ಮ್ಯಾಚಿಂಗು, ಡ್ರೆಸ್ಸಿಗೆ ಮ್ಯಾಚಿಂಗ್ ಅಂತನಾ? ಇವತ್ತು ಹೋಟೆಲ್ನಿಂದ ತಿಂಡಿ ತಂದಿದ್ದೀವಿ. ಭಾನುವಾರ ಬೆಳಗ್ಗೆ ಏನಾಯ್ತು ಅದರಲ್ಲಿ? ನೋಡ್ರಿ, ಈ ಕವರ್ ಒಳಗಡೆ ದುಡ್ಡೈತೆ, ಚೇಂಜ್ ಎಲ್ಲ ಅದ್ರಲ್ಲಿ ಹಾಕೊಬತ್ತೀನಿ ನಾನು. ಕವರಲ್ಲಿ ಏನೇ ಇದು ತೊಗೊಂಡ್ರು ಜೋಬಲ್ಲಿ ಹಾಕೋಣಲ್ಲ ಚಿಲ್ಲರೆ, ಅದೊಂದು ನಂಗೆ ಅಭ್ಯಾಸ. ಇದ್ರೊಳಗೆ ಹಾಕೊಬಿಡ್ತೀನಿ, ಕವರ್ ಒಳಗೆ, ಬ್ಯಾಗ್ ಒಳಗೆ, ಆ ಥರ. ಕೈ ತೊಳ್ಕೊಂಡಿದ್ದೀರಲ್ಲ? ಕೈ ತೊಳ್ಕೊಂಡು ಮುಖ ತೊಳ್ಕೊಂಡು ಬಂದಿದ್ದೀವಿ. ನಾನು ಸ್ನಾನ ಮಾಡ್ತೀನಿ ತಿಂಡಿ ತಿಂದಮೇಲೆ. ತಿಂಡಿ ತಿನ್ನಕ್ಕೆ ಸ್ನಾನ ಮಾಡಿದ್ರೆ ನೀನು ತಿಂಡಿ ತಿಂದ್ಮೇಲೆ ಸ್ನಾನ ಮಾಡ್ತೀಯ. ಭಾನುವಾರನೂ ಸ್ನಾನ ಮಾಡ್ತೀನಿ ಅಂದ್ರೆ ನಾನು ಗ್ರೇಟ್, ಗೊತ್ತಾ? ಇಲ್ಲಿ ಟೇಬಲ್ ಮೇಲೆ ಚೆನ್ನಾಗಿಲ್ಲ, ನಮಗೆ ನೆಲದಲ್ಲಿ ಕೂತ್ಕೊಂಡೆ ತಿನ್ನಕ್ಕೆ ಚಂದ. ನೀರು ತಕ್ಕ ನೀರು ಇಲ್ಲೇ ಬಾ. ಇಲ್ಲ ಅಲ್ಲೇ ಇಕ್ಕೋ. ಟೇಬಲ್ ಮೇಲೆ ಚೆನ್ನಾಗಿರಲ್ಲ ನಮಗೆ, ನೆಲದಲ್ಲಿ ಕುಂತೆ ಅಭ್ಯಾಸ. ಏನು ಥರ ಕೊಡೋದು ನನ್ನ ಮಗಳು? ನೀರು ಚೆಲ್ಬಿಟ್ಟು ಅಮ್ಮ ನೋಡಿದ್ರೆ ಬೈತಾಳೆ ಅಂತ ನೀರು ಹೊರತಾವಳೆ. ಸರಿ ಹೋಗಿ ಸಾಕು. ಕೈ ತೊಳ್ಕೊ ಹಂಗೆ ಸಿಂಕಲ್ಲಿ. ಇದು ಯಾಕೆ ಬೋಂಡ ಏನು ತಂದಿಲ್ಲ? ಬೋಂಡ ಇನ್ನೂ ಹಾಕಿರ್ಲಿಲ್ಲ ಅದಕ್ಕೆ. ತಿಂಡಿ ತಿನ್ನೋಣ, ಬೇಗ ಹೊಟ್ಟೆ ಸಿಗ್ತೈತೆ. ಆ ಕಡೆ ಕೂತ್ಕೊ, ನಾನು ಈ ಕಡೆ ಕೂತ್ಕೋತೀನಿ ಮಗಳೇ, ಕೂತ್ಕಲೆ. ಇಡ್ಲಿ ತುತ್ತು ದೇವ್ರಿಗೆ, ನಾನು ಏನೇ ತಿನ್ನಬೇಕಾದ್ರೂ ಒಂದು ತುತ್ತು ದೇವ್ರಿಗೆ ಅಂತ ತೆಗೆದುತ್ತೀನಿ. ಇವತ್ತು ಹೋಟ್ಲಿಂದ ಯಾಕೆ ತಿಂಡಿ ತಂದಿದ್ದು ಅಂದರೆ, ನಮ್ಮ ಶ್ರೀಮತಿಯವ್ರಿಗೆ ಸ್ವಲ್ಪ ಹೊಟ್ಟೆ ನೋವು ಅಂತ ಮಲಗಿದ್ರು, ಹೊಟ್ಟೆ ನೋವು ಅಂತ ಇದ್ರು. ಅದು ಹೆಣ್ಮಕ್ಳು ಸಮಸ್ಯೆ, ಹೊಟ್ಟೆ ನೋವು ಅಂತಿದ್ದಕ್ಕೆ ಸರಿ ತಿಂಡಿ ಏನು ಮಾಡಬೇಡ, ನಾನು ಹೋಟ್ಲಿಂದನೇ ತೊಗೊಬರ್ತೀನಿ ಅಂತೇಳಿ ತೊಗೊಬಂದೆ. ಅಂದರೆ ನಮ್ಮ ಅಪ್ಪ ಇರಲಿಲ್ಲ, ನಮ್ಮ ಅಪ್ಪ ಅವರು ಊರಿಗೆ ಹೋಗಿದ್ದಾರೆ. ಮನೇಲಿದ್ದಿದ್ದು ನಾನು, ನಮ್ಮ ಶ್ರೀಮತಿ, ನಮ್ಮ ಜಾಣೆ ಮಗಳು, 3 ಜನ. 3 ಜನಕ್ಕೆ 2 ಪ್ಲೇಟ್ ಇಡ್ಲಿ ತಂದ್ವಿ. ಆ ಇಡ್ಲಿ ತಿಂದ್ವಿ. 2 ಇಡ್ಲಿ ತಿನ್ನುವಾಗ ಸುಸ್ತು ಅನಿಸ್ಬಿಡುತ್ತೆ, ಅಷ್ಟು ದೊಡ್ಡ ದೊಡ್ಡ ಇಡ್ಲಿ ಮಾಡ್ತಾರೆ. ಚಟ್ನಿನೂ ಸಖತ್ತಾಗಿ ಗಟ್ಟಿ ಚಟ್ನಿ ಕೊಡ್ತಾರೆ, ಚೆನ್ನಾಗಿತ್ತು ತಿಂಡಿ. ನೋಡ್ರಿ, ತಿಂಡಿ ತಿಂದಾದ್ಮೇಲೆ ಅಮ್ಮ ಮಗಳು ಏನೋ ಆಟ ಆಡ್ತಾವ್ರೆ. ಈ ಮಗಳ ಜೊತೆ ಸೇರಿ ಅವರಂತ ಚಿಕ್ಕ ಮಕ್ಕಳು ಆಟ ಆಡ್ತಾವ್ರೆ. ಕೇಳಕ್ಕಾಗಲ್ಲ, ನಿಧಾನ. ಇದೆಲ್ಲ ಡೌನ್ ಅಪ್ ಅಂತ ಹೇಳಂಗಿಲ್ಲ, ಅಪ್ ಅಂದ್ರೆ ಬಿಡಬೇಕು. ಯಾಟ ಚೆನ್ನಾಗಿಲ್ಲ, ಗಲಾಟೆ ಮಾಡ್ಬಿಡ್ರಿ, ಇಷ್ಟು ಗಲಾಟೆ ಮಾಡ್ತಾರೆ. ಈಗ ಈ ಆಟ ಚೆನ್ನಾಗಿಲ್ಲ. 1 ನಿಮಿಷ. ನೆನ್ನೆ ಮೂವಿ ನೋಡಿದ್ರೆ ಯಾರು ನೋಡ್ರಿ? ಫುಲ್ ಮೂವಿ ನಾನು ನೋಡಿದೆ. ನೀನು ಎಲ್ಲಿವರೆಗೂ ನೋಡಿದೆ? ಇಂಟರ್ವಲ್ ಅಷ್ಟೇ ನಾನು ನೋಡಿದ್ದು. ಇವತ್ತು ನೋಡಿ ಒಂದು ಚೆನ್ನಾಗಿತ್ತು ಮೂವಿ. ಅಂದರೆ ಏನು ಗೊತ್ತಾ, ನಾವು ಶನಿವಾರ ಸಂಜೆ ನೈಟು ಒಂದು ಮೂವಿ ನೋಡ್ತೀವಿ. ಮೂವಿ ಟೈಮ್ ನಮಗೆ ಶನಿವಾರದತ್ತು. OTTನಲ್ಲಿ ಬಂದಿದ್ದು ಯಾವುದಾದ್ರೂ ಮೂವಿ, ಹೊಸ ಮೂವಿ, ಯಾವುದಾದ್ರೂ ಮೂವೀಸ್ ಇಲ್ಲಿ ಬಂದಿಲ್ಲ ಅಂದರೂ ನಮಗೆ ಹಳೆ ಮೂವಿ ಆದರೂ ನೋಡಿಬಿಡ್ತೀವಿ ನಾವು. ಪ್ರತಿ ಶನಿವಾರ ಒಂದು ಮೂವಿ ನೋಡೋದು ನಮ್ಮ ಹವ್ಯಾಸನೇ ಅದು ಮೂವಿ ನೋಡೋದು. ಪ್ರತಿ ಶನಿವಾರ ಒಂದು ಮೂವಿ ನೋಡ್ತೀವಿ. ನೆನ್ನೆ ನೋಡಿದ ಮೂವಿ ಯಾವುದು ಮೇಡಮ್? 45. ಯಾವ್ದು ಮಗಳ? 45. 45 ಹೊಸ್ದಾಗಿ OTT ಬಂದಿತ್ತು. ಅದು ಥಿಯೇಟ್ರಲ್ಲಿ ನೋಡಬೇಕಿತ್ತು, ಆಗ ನೋಡೋದಕ್ಕಾಗಲಿಲ್ಲ, ಮಿಸ್ ಆಯಿತು. ಈಗ ನೋಡಿದ್ವಿ. ಅದು ಥಿಯೇಟ್ರಲ್ಲಿ ಜನ ಅಷ್ಟೊಂದು ಓಡಲಿಲ್ಲ ಅನ್ಸುತ್ತೆ. ಅದು ನಂಗೆ ಆ ಮೂವಿ ತುಂಬ ಇಷ್ಟ ಆಯಿತು. ನಾನು ಫುಲ್ ಮೂವಿ ನೋಡಿದೆ. ಇಷ್ಟ ಆಯ್ತು ನಮಗೂ. ಕಾನ್ಸೆಪ್ಟ್ ಚೆನ್ನಾಗೈತೆ, ತುಂಬ ಚೆನ್ನಾಗಿದೆ ಮೂವಿ. ಏನೋ
ಅದು ಯಾಕೆ ಥಿಯೇಟ್ರಲ್ಲಿ ಜನ ಇಷ್ಟಪಡಲಿಲ್ವೋ ಥಿಯೇಟ್ರಲ್ಲಿ ಓಡಲಿಲ್ವೋ ಗೊತ್ತಿಲ್ಲ. ಚೆನ್ನಾಗಿದೆ ಮೂವಿ, ನಮಗೇನೋ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಕಾನ್ಸೆಪ್ಟ್ ತುಂಬ ಚೆನ್ನಾಗಿರೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ಸ್ಕ್ರೀನ್ ಪ್ಲೇ ಸ್ಟೋರಿನಲ್ಲಿ ನಾನು ಸ್ವಲ್ಪ ಬೇರೆ ಥರ ಒಂದು ಸ್ವಲ್ಪ ಮಾಡಿದರೆ ಚೆನ್ನಾಗಿರ್ತಿತ್ತು. ಆದರೂ ಮೂವಿ ಅದು ತುಂಬ ಕೆಟ್ಟ ಮೂವಿ ಅಲ್ಲ, ತುಂಬ ಒಳ್ಳೆ ಮೂವಿನೇ ತಾನೆ. ಚೆನ್ನಾಗಿತ್ತು. ತುಂಬ ಒಳ್ಳೆ ಮೂವಿನೇ, ತುಂಬ ಇಷ್ಟ ಆಯಿತು ನಮಗೆ. ಕೆಲವ್ರಿಗೆ ಇಷ್ಟ ಆಗಲ್ಲ, ಹಂಗಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿಬಿಡ್ರಿ ಆ ಮೂವಿ ಆ ಥರ ಈ ಥರ ಅಂತೆಲ್ಲ. ನೀವು ಇಷ್ಟಪಡೋದು ನಿಮ್ಮಿದು, ನಮ್ಮ ಇಷ್ಟಪಡೋದು ನಮ್ಮಿದು, ನಮ್ಮ ಆಯ್ಕೆ ನಮ್ಮದು, ನಿಮ್ಮ ಆಯ್ಕೆ ನಿಮ್ಮದು, ಆ ಥರ. ನಮಗಂತೂ ತುಂಬ ಇಷ್ಟ ಆಯಿತು ಆ ಮೂವಿ. ಆಮೇಲೆ ಒಂದು ಕಮೆಂಟ್ ಬಂದಿದೆ, ಆ ಕಮೆಂಟ್ ಹೇಳ್ಬೇಕೀಗ. ನಾನು ಆ ಕಡೆ ಬರಲ್ಲ, ಕೂತ್ಕೊಳ್ಳ ಒಂಚೂರು. ನೀನು ಅಲ್ಲಿ ಸ್ಟ್ರೈಟ್ ಕೂತ್ಕೊಳ್ಳಿ, ಸ್ಟ್ರೈಟಾಗಿ ನೀನು ಕೂತ್ಕೋಗಿ, ನಾನು ಕೂತ್ಕೋತೀನಿ ಇಲ್ಲಿ. ಅಮ್ಮ ಇದು ಹತ್ರ ಹೇಳ್ಕೊಂಡಣ. ಚೆನ್ನಾಗಿದೆ, ಕರೆಕ್ಟ್ ಇದೆಯಲ್ಲ. ಕೆನಡಾಯಿಂದ ಕಮೆಂಟ್ ಮಾಡಿದ್ದಾರೆ. ಈ ಕಮೆಂಟ್ ಓದಿ ತುಂಬ ಖುಷಿ ಆಯ್ತು ನನಗೆ. ನಮ್ಮ ಮನಸ್ಸಿಗೆ ತುಂಬ ಬೇಜಾರಾಯ್ತಲ್ಲ. ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ಸ್ ಬಂದಿತ್ತು, ಒಂದು 4-5. ಬ್ಯಾಡ್ ಕಮೆಂಟ್ ಅಲ್ಲ, ನೆಗೆಟಿವ್ ಕಮೆಂಟ್. ಬ್ಯಾಡ್ ಅಂದರೆ ತುಂಬ ಕೆಟ್ಟ ಪದ ಬಳಸೋದು, ನೆಗೆಟಿವ್ ಅಂದರೆ ತುಂಬ ನೆಗೆಟಿವ್ ಆಗಿ ಮಾತಾಡ್ತಾರೆ. ಅದು ಬ್ಯಾಡ್ ಕಮೆಂಟ್ ಬೇರೆ, ನೆಗೆಟಿವ್ ಕಮೆಂಟ್ ಬೇರೆ, ಎರಡು ಥರ ಇರುತ್ತೆ ಕಮೆಂಟ್ಸಲ್ಲಿ. ಬ್ಯಾಡ್ ಕಮೆಂಟ್ ಅಲ್ಲ, ಬೇಜಾರಾಗಿದ್ದು. ಕಮೆಂಟ್ ನೋಡಿ ತುಂಬ ಖುಷಿ ಆಯಿತು. ತುಂಬ ಜಾಸ್ತಿ ಉದ್ದ ಇದೆ, ದೊಡ್ಡದಾಗಿದೆ ಕಮೆಂಟು. ತುಂಬ ವಿಷಯ ಹೇಳಿದ್ದಾರೆ, ಹೇಳ್ತೀನಿ ನೋಡಿ. ನಮಸ್ತೆ ನವೀನ್ ಅವರೇ, ಐ ಆಮ್ ವಾಚಿಂಗ್ ಯುವರ್ ವ್ಲಾಗ್ಸ್ ಫ್ರಮ್ ಕೆನಡಾ. ಕೆನಡಾಯಿಂದ ನಮ್ಮ ವ್ಲಾಗ್ ನೋಡಿ ಕಮೆಂಟ್ ಮಾಡಿರೋದವರು. ನಿಮ್ಮ ವ್ಲಾಗ್ಸ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಈ ಹಳ್ಳಿ ಜೀವನ ನೋಡೋಕ್ಕೆ ಖುಷಿ ಆಗುತ್ತೆ. ನಾವು ಮುಂಚೆ ಹಳ್ಳೀಲಿ ಇದ್ದಂಥ ನೆನಪು ಬರುತ್ತೆ. ನಿಮ್ಮ ಮಾತು, ನಿಮ್ಮ ಫ್ಯಾಮಿಲಿಯವರು, ನಿಮ್ಮ ಆ ನಿಸ್ವಾರ್ಥ ನಗು ಎಲ್ಲದೂ ತುಂಬ ಇಷ್ಟ ಆಗುತ್ತೆ. ನಾನು ಯೂಶ್ವಲಿ ಯಾರ ಪಬ್ಲಿಕ್ ಪೋಸ್ಟ್ಗೂ ರಿಪ್ಲೈ ಮಾಡಲ್ಲ, ಬಟ್ ಐ ಆಮ್ ವಾಚಿಂಗ್ ಯುವರ್ ವಿಡಿಯೋಸ್ ಇನ್ FB ಆ್ಯಂಡ್ ಇಯರ್. ಅಂದರೆ FBನಲ್ಲಿ ಮತ್ತು ನಿಮ್ಮ ಇದರಲ್ಲಿ ಯೂಟ್ಯೂಬಲ್ಲಿ ಎರಡರಲ್ಲೂ ನಿಮ್ಮ ವಿಡಿಯೋ ನೋಡಿದ್ದೀನಿ ಅಂತ. ಐ ಥಾಟ್ ಆಫ್ ಡೆಫಿನೆಟ್ಲಿ ರಿಪ್ಲೈ ಮಾಡಬೇಕು ಅಂತ. ನಾನು ಕೆಲವೊಂದು ಕಮೆಂಟ್ಸ್ ಓದಿದೆ. ನನಗನ್ಸಿದ್ದು, ಈ ನಿಮ್ಮ ಬ್ಲಾಗ್ಸಲ್ಲಿ ದೋಷ ಹುಡುಕೋಕ್ಕೂ ಸಾಧ್ಯನಾ? ಅದಕ್ಕೆಲ್ಲ ಜನರಿಗೆ ಅಷ್ಟು ಟೈಮ್ ಇರುತ್ತಾ? ಆರ್ ಇದಕ್ಕೋಸ್ಕರ ಟೈಮ್ ಮಾಡ್ಕೋತಾರ? ಗೊತ್ತಿಲ್ಲ. ಐ ಡೋಂಟ್ ನೋ, ಐ ಕ್ಯಾನ್ ಟೆಲ್ ಯು ದಿಸ್ ಆರ್ ನಾಟ್. ಬಟ್ ನಾನು ಹೇಳೋದು, ನಿಮ್ಮ ಜೀವನ, ನಿಮ್ಮ ಖುಷಿ, ಅದನ್ನ ಯಾರು ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ. ಕೆಲವೊಂದು ವಿಡಿಯೋಸಲ್ಲಿ ನೀವು ತುಂಬ ಪಾಪ ಎಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರ. ಲೈಕ್ ನೀವು ಯಾಕೆ ಸೋಫಾ ತಗೊಂಡ್ರಿ, ಯಾಕೆ ಫ್ರಿಜ್ ತಂದ್ರಿ ಅಂತೆಲ್ಲ. ನಾನು ಹೇಳೋದು ಏನಂದರೆ, ಹಳ್ಳೀಲಿ ಇದ್ದ ಮಾತ್ರಕ್ಕೆ ಯಾವುದೇ ಕಂಫರ್ಟ್ ಝೋನ್ನ ನೀವು ಅನುಭವಿಸ್ಬಾರ್ದು ಅಂತ ಯಾವುದೇ ಕಾನೂನು ಇಲ್ಲ. ನಿಮ್ಮ ಖುಷಿಗೆ ಏನಾದರೂ ಮಾಡ್ಕೊಳ್ಳಿ. ನಿಮ್ಮ ಶ್ರೀಮತಿಯವರು ಎಷ್ಟು ಮುಗ್ಧೆ ಅಂತ ಖುಷಿಯಾಗುತ್ತೆ. ಸಣ್ಣ ವಿಚಾರದಲ್ಲೂ ಎಷ್ಟು ಖುಷಿ ಪಡ್ಕೋತಾರೆ. ಮೋಸ್ಟ್ಲಿ ನನ್ನ ಕಮೆಂಟ್ ತುಂಬ ಲಾಂಗ್ ಅನಿಸ್ಬೋದು. ನೀವೊಂದು ವಿಡಿಯೋಲಿ ಹೇಳಿದ್ರಿ, ಲೈಕ್ ನಿಮ್ಮ ವೈಫ್ಗೆ ಸ್ಲ್ಯಾಬ್ ಮೇಲೆ ಅಡುಗೆ ಮಾಡೋದು ಒಂದು ಕನಸು ಅಂತ. ಬಟ್ ನಿಜ ಹೇಳ್ತೀನಿ, ವಿ ಹ್ಯಾಡ್ ಎವ್ರಿಥಿಂಗ್ ಹಿಯರ್ ಇನ್ ಕೆನಡಾ. ಬಟ್ ನಮಗೆ ನಿಮ್ಮಷ್ಟು ಸಂತೋಷ ಆಗಲ್ಲ. ನೀವು ಇದೇ ರೀತಿ ಎಂಟರ್ಟೈನ್ ಮಾಡಿ, ಒಳ್ಳೆಯ ವಿಚಾರ, ಕುಕ್ಕಿಂಗ್ ರೆಸಿಪೀಸ್ ಎಲ್ಲ ಹೇಳಿ, ವಿ ಆರ್ ರಿಯಲಿ ಎಂಜಾಯಿಂಗ್. ಯಾರಿಗೂ ತಲೆ ಕೆಡಿಸ್ಕೊಂಡು ಎಕ್ಸ್ಪ್ಲನೇಷನ್ ಆ್ಯಂಡ್ ಆನ್ಸರ್ ಕೊಡಬೇಡಿ. ಸಾರಿ, ನನಗೆ ನಿಮ್ಮಷ್ಟು ಕನ್ನಡ ಟೈಪ್ ಮಾಡೋಕ್ಕೆ ಬರಲ್ಲ. ಇಂಡಿಯಾಗೆ ಬಂದಾಗ ಡೆಫಿನೆಟ್ಲಿ, ಆದರೆ ಇಫ್ ಟೈಮ್ ಪರ್ಮಿಟ್ಸ್ ಭೇಟಿ ಆಗೋಣ. ಆಲ್ ದ ವೆರಿ ಬೆಸ್ಟ್, ಬಿ ಹ್ಯಾಪಿ. ನೆಕ್ಸ್ಟ್ ಟೈಮ್ ಐ ವಿಲ್ ಡೆಫಿನೆಟ್ಲಿ ಬ್ರಿಂಗ್ ಸಮಥಿಂಗ್ ಫಾರ್ ಯುವರ್ ಡಾಟರ್. ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ. ಅಂದರೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಡ್ರಿ ಯಾರಿಗೂ, ಪ್ರತಿಯೊಂದಕ್ಕೂ ನಿಮ್ಮ ಖುಷಿ, ನಿಮ್ಮ ಇಷ್ಟ, ನೀವು ಇಷ್ಟದ ಪ್ರಕಾರ ಬದುಕೋ ಇದು ನಿಮಗಿದೆ. ಅದನ್ನು ಪ್ರಶ್ನಿಸೋಕ್ಕೂ ಯಾರಿಗೂ ಇಲ್ಲ ಬೇರೆಯವ್ರಿಗೆ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಯಿತು. ನಿಮಗೇನಿಸ್ತಮ್ಮ ಕಮೆಂಟ್ ಹೇಳಿ? ನನಗಂತೂ ತುಂಬ ಖುಷಿ ಆಯಿತು. ನಾನು ಓದಿದ್ದೆ ಈ ಕಮೆಂಟ್ನ. ಹೌದಾ? ತುಂಬಾ ಖುಷಿಯಾಗುತ್ತೆ. ತುಂಬ ಥ್ಯಾಂಕ್ಸ್ ಮೇಡಮ್. ಕೆನಡಾಯಿಂದ ನಮ್ಮ ವಿಡಿಯೋ ನೋಡ್ತಿದ್ದೀರಾ, ಈ ರೀತಿ ಇಷ್ಟು ಉದ್ದ ಎಲ್ಲ ಟೈಮ್ ಮಾಡ್ಕೊಂಡು ನೀವು ಫ್ರೀ ಮಾಡಿಕೊಂಡು ಕಮೆಂಟ್ ಮಾಡಿದ್ದೀರಾ. ತುಂಬ ಖುಷಿ ಅನಿಸುತ್ತೆ. ನಮ್ಮ ಕುಟುಂಬದ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಜವಾಗ್ಲೂ ತುಂಬ ಖುಷಿ ಆಯಿತು ಮೇಡಮ್. ಇದಕ್ಕೆ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಬಂದುಬಿಟ್ಟು ಮನಸ್ಸಿಗೆ ತುಂಬ ನೋವು ಮಾಡಿದ್ವು. ಈ ಥರ ಕಮೆಂಟ್ಸ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಮನಸ್ಸಿಗೊಂದು
ಮೋಟಿವೇಶನ್. ಬ್ಲಾಗ್ಸೇ ಮಾಡೋದು ಬೇಡ ಅನ್ನಿಸ್ಬಿಟ್ಟಿತ್ತು, ಅಷ್ಟು ಬೇಜಾರಾಗಿತ್ತು. ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಬಂದಿದ್ದೆಲ್ಲ ಆ ಟೈಮಲ್ಲಿ. ಈ ಥರ ಕಮೆಂಟ್ಸ್ ಬಂದಾಗ ನಿಜ ತುಂಬ ಖುಷಿ ಆಗುತ್ತೆ, ನಾವು ಏನಾದರೂ ಮಾಡ್ಬೋದು ಅಂತ ಅನಿಸುತ್ತೆ. ಹಳ್ಳಿಲಿದ್ದು ನಾವು ಇಲ್ಲೆಲ್ಲ ಬ್ಲಾಗ್ಸ್ ಮಾಡಿ ಅದು ಅಲ್ಲಿವರೆಗೂ ರೀಚ್ ಆಗುತ್ತಲ್ಲ, ತುಂಬ ಖುಷಿ ಅನಿಸುತ್ತೆ. ಇನ್ನು ಮುಂದೆನೂ ಇದೇ ರೀತಿ ಬ್ಲಾಗ್ಸ್ ಎಲ್ಲ ಮಾಡಿ ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ ಮಾಡ್ಕೋತಾ ಇದ್ದೀವಿ ಸ್ವಲ್ಪ ನಮ್ಮ ಬ್ಲಾಗ್ಸಲ್ಲಿ, ಲೈಫ್ ಸ್ಟೈಲಲ್ಲೆಲ್ಲ. ಅದು ಮುಂದೆ ನೋಡ್ತೀರಾ ನೀವು ನಮ್ಮ ಬ್ಲಾಗ್ಗಳಲ್ಲಿ. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಮಾಡಿರಿ ಎಲ್ರಿಗೂ. ಬಾಯ್. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.